ಹಳ್ಳಿಯ ಕೊನೆಯಲ್ಲಿದ್ದ ಒಂದು ಮಣ್ಣಿನ ಮನೆಯಲ್ಲಿ ವಾಸಿಸುತ್ತಿದ್ದಳು ಸಾವಿತ್ರಿ. ಅವಳ ಜೀವನ ಹೊರಗೆ ನೋಡಲು ಶಾಂತವಾಗಿದ್ದರೂ ಒಳಗೆ ತುಂಬಾ ಕಷ್ಟಗಳಿಂದ ತುಂಬಿತ್ತು. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದಳು. ತಾಯಿ ಒಬ್ಬಳೇ ಕೂಲಿ ಕೆಲಸ ಮಾಡಿ ಅವಳನ್ನು ಓದಿಸುತ್ತಿದ್ದಳು. ಸಾವಿತ್ರಿ ಓದಿನಲ್ಲಿ ಬಹಳ ಚತುರಳು. ಶಾಲೆಯಲ್ಲಿ ಯಾವಾಗಲೂ ಮೊದಲನೇ ಸ್ಥಾನ ಪಡೆಯುತ್ತಿದ್ದಳು. ಆದರೆ ಬಡತನದ ನೆರಳು ಅವಳನ್ನು ಯಾವತ್ತೂ ಬಿಡಲಿಲ್ಲ. 10ನೇ ತರಗತಿ ಮುಗಿದ ತಕ್ಷಣ ಮನೆಯ ಪರಿಸ್ಥಿತಿ ಹದಗೆಟ್ಟ ಕಾರಣ ಅವಳ ಓದು ನಿಂತು ಹೋಯಿತು. ಒಂದು ದಿನ ತಾಯಿ ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದರು. ಮನೆಯ ಖರ್ಚು ಸಾಗಿಸಲು ಸಾವಿತ್ರಿ ಹೊಲದಲ್ಲಿ ಕೂಲಿ ಕೆಲಸ ಮಾಡಲು ಆರಂಭಿಸಿದಳು. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದು ಮನೆಗೆ ಬಂದು ತಾಯಿಗೆ ಔಷಧಿ ಕೊಡುತ್ತಿದ್ದಳು. ಇಂತಹ ಕಷ್ಟದ ನಡುವೆ ಅವಳ ಬದುಕಿಗೆ ಬಂದವನು ಮಹೇಶ್. ಹಳ್ಳಿಯಲ್ಲೇ ಆಟೋ ಓಡಿಸುತ್ತಿದ್ದ ಒಳ್ಳೆಯ ಮನಸ್ಸಿನ ಹುಡುಗ. ಸಾವಿತ್ರಿಯ ಪರಿಶ್ರಮ ಮತ್ತು ಗುಣವನ್ನು ನೋಡಿ ಅವಳನ್ನು ಮದುವೆಯಾಗಲು ಮುಂದಾದನು. ಮದುವೆಯಾದ ಮೇಲೆ ಜೀವನ ಸ್ವಲ್ಪ ಸರಿಯಾಗತೊಡಗಿತು. ಮಹೇಶ್ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ, ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಮದುವೆಯಾದ 2 ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಹಳ್ಳಿಯ ಜನ ಮಾತು ಶುರು ಮಾಡಿದರು. ಇವಳು ಬಂಜೆ. ಈ ಮನೆಗೆ ಅದೃಷ್ಟ ಇಲ್ಲವೇ? ಈ ಮಾತುಗಳು ಸಾವಿತ್ರಿಯ ಮನಸ್ಸನ್ನು ಒಡೆಯುತ್ತಿತ್ತು. ಮೊದಲಿಗೆ ಮಹೇಶ್ ಅವಳ ಬೆಂಬಲವಾಗಿದ್ದ, ಆದರೆ ದಿನಗಳು ಕಳೆದಂತೆ ಅವನು ಬದಲಾಗತೊಡಗಿದ. ಒಂದು ದಿನ ಅವನು ಹೇಳಿದ, ನಮ್ಮ ಮನೆಗೆ ವಾರಸುದಾರ ಬೇಕು. ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕು. ಆ ಮಾತು ಕೇಳಿದ ಸಾವಿತ್ರಿ ಬೆಚ್ಚಿಬಿದ್ದಳು. ಅವಳ ಹೃದಯ ತುಂಡಾಗಿತ್ತು. ಆದರೂ ಅವಳು ವಿರೋಧಿಸಲಿಲ್ಲ, ಯಾಕೆಂದರೆ ಅವಳಿಗೆ ಹೋಗಲು ಇನ್ನೆಡೆ ಇರಲಿಲ್ಲ. ಮಹೇಶ್ 2ನೇ ಮದುವೆ ಮಾಡಿಕೊಂಡ. ಹೊಸ ಹೆಂಡತಿ ಮನೆಯಲ್ಲಿಗೆ ಬಂದ ಮೇಲೆ ಸಾವಿತ್ರಿಯ ಜೀವನ ನರಕವಾಯಿತು. ಅವಳನ್ನು ಮನೆಯ ಕೆಲಸದವಳಿಗಿಂತ ಕೆಳಮಟ್ಟದಲ್ಲಿ ನೋಡಲಾಗುತ್ತಿತ್ತು. ಒಂದು ದಿನ ತುಂಬಾ ನೋವಿನಿಂದ ಸಾವಿತ್ರಿ ಹಳ್ಳಿಯನ್ನು ಬಿಟ್ಟು ಹೊರಟಳು. ನಗರಕ್ಕೆ ಬಂದು ಒಂದು ಚಿಕ್ಕ ಹೋಟೆಲ್ನಲ್ಲಿ ಕೆಲಸ ಹಿಡಿದಳು. ಅವಳು ದುಡಿದು ತನ್ನ ಜೀವನವನ್ನು ಹೊಸದಾಗಿ ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಟ್ವಿಸ್ಟ್ ಶುರು. ಒಂದು ದಿನ ಹೋಟೆಲ್ ಮುಂದೆ ಒಂದು ಕಾರು ನಿಂತಿತು. ಕಾರಿನಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಇಳಿದ. ಅವನು ಸಾವಿತ್ರಿಯನ್ನು ಗಮನದಿಂದ ನೋಡುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ಕೇಳಿದ, ನಿನ್ನ ಹೆಸರು ಏನು ಮಗಳೇ? ಸಾವಿತ್ರಿ ಎಂದಳು ಅವಳು. ಆ ವ್ಯಕ್ತಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ನಾನು ನಿನ್ನ ತಂದೆ ಎಂದನು. ಸಾವಿತ್ರಿ ಶಾಕ್ ಆಯಿತು. ಅವನು ವಿವರಿಸಿದ, ಹಲವು ವರ್ಷಗಳ ಹಿಂದೆ ಅಪಘಾತದಲ್ಲಿ ಸಾವಿತ್ರಿಯನ್ನು ಕಳೆದುಕೊಂಡಿದ್ದೇನೆ ಎಂದು ಭಾವಿಸಿದ್ದ. ಆದರೆ ಅವಳು ಬದುಕಿದ್ದಾಳೆ ಎಂಬುದು ಈಗ ಗೊತ್ತಾಗಿದೆ. ಅವನು ದೊಡ್ಡ ಉದ್ಯಮಿ ಆಗಿದ್ದ, ತನ್ನ ಮಗಳನ್ನು ಹುಡುಕುತ್ತಲೇ ಇದ್ದ. ಸಾವಿತ್ರಿಯ ಜೀವನ ಒಂದು ಕ್ಷಣದಲ್ಲಿ ಬದಲಾಗಿದೆ. ನಮ್ಮನ್ನು ತಳ್ಳುವವರು ಜೀವನದಲ್ಲಿ ಹಿಂದಕ್ಕೆ ಹೋಗುತ್ತಾರೆ. ನಮ್ಮನ್ನು ನಂಬಿಕೊಂಡವರು ಮಾತ್ರ ಮುಂದೆ ಹೋಗುತ್ತಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಾವು ಹಾಕುವ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತದೆ.